ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮದ್ಯದಂಗಡಿ ಮಾಲೀಕರಿಂದ ಎಣ್ಣೆ ಪ್ರಿಯರಿಗೆ ಬಿಗ್ ಶಾಕ್ ಆಗಿದೆ. ಎಣ್ಣೆ ಹೊಡೆದ್ರೆ ಅಷ್ಟೇ ಅಲ್ಲ, ರೇಟ್ ಕೇಳಿದ್ರೂ ಕಿಕ್ ಹೊಡೆಯುತ್ತೆ. ಹಣದಾಸೆಗೆ ಕೆಲ ಎಣ್ಣೆ ಅಂಗಡಿ ಮಾಲೀಕರು ಹಗಲು ದರೋಡೆ ಮಾಡ್ತಾ ಇದ್ದಾರೆ. ಹೆಚ್ಚಿನ ಲಾಭ ಮಾಡೋಕೆ ಮನಸ್ಸಿಗೆ ಬಂದ ದರ ವಸೂಲಿ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ನ್ಯೂಸ್ ರಿಯಾಲಿಟಿ ಚೆಕ್ನಲ್ಲಿ ಎಣ್ಣೆ ಅಂಗಡಿ ಕಳ್ಳಾಟ ಬಯಲಾಗಿರೋದು. ಹಣದಾಸೆಗೆ ಕೆಲ ಎಣ್ಣೆ ಅಂಗಡಿ ಮಾಲೀಕರು ಏನ್ ಮಾಡ್ತಾ ಇದ್ದಾರೆ, ಜಾಸ್ತಿ ಹಣ ವಸೂಲಿ ಮಾಡ್ತಾ ಇದ್ದಾರೆ, ಮನಸ್ಸಿಗೆ ಬಂದ ದರ ವಸೂಲಿ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ನ್ಯೂಸ್ ರಿಯಾಲಿಟಿ ಚೆಕ್ನಲ್ಲಿ ಎಣ್ಣೆ ಅಂಗಡಿ ಕಳ್ಳಾಟ ಬಯಲಾಗಿರುವುದು. ಈಗ ಮೊನ್ನೆ ತಾನೇ ನಾವು ಒಂದು ಸುದ್ದಿ ಮಾಡಿದ್ವಿ, ಎಣ್ಣೆ ಪ್ರಿಯರಿಗೆ ಶುಭ ಸುದ್ದಿ, ಎಣ್ಣೆ ರೇಟ್ ಕಡಿಮೆ ಮಾಡಿದೆ ರಾಜ್ಯ ಸರ್ಕಾರ ಅಂತ ಹೇಳಿ. ನೋಡಿದ್ರೆ ಮನಸ್ಸಿಗೆ ಬಂದಂತ ರೇಟ್ ಹೇಳ್ತಾರೆ ಎಣ್ಣೆ ಪ್ರಿಯರಿಗೆ. ಅವ್ರಿಗೇನು ದುಡ್ಡಿರುತ್ತೆ, ಕುಡಿದ್ರೆ ಆಯ್ತು, ಎಷ್ಟು ಹಣ ತಗೊಳ್ಳಿ, ನಮಗೇನು ಅನ್ನೋ ಥರ ದುಡ್ಡು ಕೊಡೋದಕ್ಕೆ ಶುರು ಮಾಡ್ತಾರೆ. ರಾಜ್ಯದಲ್ಲಿ ಎಣ್ಣೆ ದರ ಪರಿಷ್ಕರಣೆ ಆಗಿ ಕಳಿತು 10 ದಿನ, ಆದ್ರೂ ಹಳೆ ದರವನ್ನೇ ಎಣ್ಣೆ ವ್ಯಾಪಾರಿಗಳು ಪಡಿತಾ ಇದ್ದಾರೆ. ಮೇ 11ರಂದು ಎಣ್ಣೆ ದರ ಪರಿಷ್ಕರಣೆ ಮಾಡಿತ್ತು ರಾಜ್ಯ ಸರ್ಕಾರ. ದರ ಪರಿಷ್ಕರಣೆ ಆದ ಬಳಿಕ ಕೆಲ ಬಿಯರ್ಗಳ ದರ ಕಡಿಮೆಯಾಗಿತ್ತು. ದರ ಪರಿಷ್ಕರಣೆಯಿಂದ ಕೆಲ ಮದ್ಯದ ದರಗಳಲ್ಲಿ ಭಾರೀ ಇಳಿಕೆ ಆಗಿದೆ. ಅನೇಕ ಅಂಗಡಿಗಳಲ್ಲಿ ಹಳೆ ಸ್ಟಾಕ್ ನೆಪದಲ್ಲಿ ಹೆಚ್ಚಿನ ಹಣ ವಸೂಲಿ ಮಾಡಲಾಗ್ತಾ ಇದೆ. ರಾಜ್ಯದಲ್ಲಿ MRP ಆಧಾರಿತ ನೀತಿ ಜಾರಿಯಾದ್ರೂ ಪಾಲನೆ ಆಗ್ತಾ ಇಲ್ಲ. ಹೊಸ ದರ ಪರಿಷ್ಕೃತ ಪಟ್ಟಿ ಬಂದ್ರೂ ಹಳೆ ದರವನ್ನೇ ವಸೂಲಿ ಮಾಡ್ತಾ ಇದ್ದಾರೆ. ದರ ಪರಿಷ್ಕರಣೆ ಬಳಿಕ ಬಿಯರ್ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಇಳಿಕೆಯಾಗಿರೋದು. ಇಷ್ಟೆಲ್ಲ ಆದ್ರೂ ಕೂಡ ಈ ರೀತಿಯಾಗಿ ವಸೂಲಿ ಮಾಡ್ತಾ ಇರೋದು ಪೊಲೀಸರ ಗಮನಕ್ಕೆ ಇಲ್ವಾ? ಹಾಗಾದ್ರೆ ಇದೆಷ್ಟಿದೆ? 120. ಅದೆಷ್ಟಿದೆ ಟೂಬರ್ ಪ್ರೀಮಿಯಂ ಪ್ರೈಸು? ಹೊಸ ರೇಟಾ? ಅದೇ ರೇಟೇನಾ? ಅದೇನೋ ಚೇಂಜ್ ಆಗಿದೆ ಅಂತಲ್ಲ, ಹೊಸ ರೇಟ್ ಏನೂ ಇಲ್ಲ. ಯಾವ ಪ್ರೀಮಿಯಂ ಇದೆಯಾ? ಎಷ್ಟಿದೆ ರೇಟು? 140. ಹೊಸ ರೇಟ್ ಆಗಿತ್ತು 110. ಯಾವ ಪ್ರೀಮಿಯಂ ಇದೆಯಾ? ಎಷ್ಟಿದೆ ರೇಟು? 140. ಹೊಸ ರೇಟ್ ಆಗಿತ್ತು 110. ಯಾವ ಪ್ರೀಮಿಯಂ ಇದೆಯಾ? ಎಷ್ಟಿದೆ ರೇಟು? 140. ಹೊಸ ರೇಟ್ ಆಗಿತ್ತು 110. ಯಾವ ಪ್ರೀಮಿಯಂ ಇದೆಯಾ? ಎಷ್ಟಿದೆ ರೇಟು? 140. ಹೊಸ ರೇಟ್ ಆಗಿತ್ತು 110. ಯಾವ ಪ್ರೀಮಿಯಂ ಇದೆಯಾ? ಎಷ್ಟಿದೆ ರೇಟು? 140. ಹೊಸ ರೇಟ್ ಆಗಿತ್ತು 110. ಯಾವ ಪ್ರೀಮಿಯಂ ಇದೆಯಾ? ಎಷ್ಟಿದೆ ರೇಟು? 140. ಹೊಸ ರೇಟ್ ಆಗಿತ್ತು 110. ಯಾವ ಪ್ರೀಮಿಯಂ